ಇನ್ನು ರಾಜ್ಯ ರಾಜಧಾನಿಯಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಾಕಿ ಕಾರ್ಯಾಚರಣೆಯೇ ರೋಚಕತೆಯನ್ನು ಪಡ್ಕೊಂಡಿತ್ತು. ಸಿನಿಮೀಯ ಸ್ಟೈಲ್ನಲ್ಲಿ ಆರೋಪಿಗಳ ಒಂದು ಚೇಸ್ ಮಾಡಿದ್ರು ಪೊಲೀಸ್ನವರು. ಆರೋಪಿಗಳು ಬರುವ ಸುಳಿವು ಸಿಕ್ಕ ತಕ್ಷಣ ಖಾಕಿ ಟೀಮ್ ಅಲರ್ಟ್ ಆಗಿತ್ತು. ಎಲ್ಲವೂ ಕೂಡ ಸಿನಿಮೀಯ ಸ್ಟೈಲಲ್ಲೇ ನಡೀತು. ಆರೋಪಿಗಳು ಬರುವ ಸುಳಿವು ಸಿಕ್ಕ ತಕ್ಷಣ ಖಾಕಿ ಟೀಮ್ ಅಲರ್ಟ್ ಆಗಿತ್ತು. ರಾಬರ್ಸ್ಗಾಗಿ ಮೊದಲೇ ಟೋಲ್ನಲ್ಲಿ ಪೊಲೀಸ್ನವರು ಕಾದು ಕುಳಿತಿದ್ರು. ಟೋಲ್ ಸಿಬ್ಬಂದಿ ರೀತಿ ಡ್ರೆಸ್ ಹಾಕ್ಕೊಂಡು ಪೊಲೀಸ್ನವರು ಕಾದು ಕುಳಿತಿದ್ರು. ಹೈದರಾಬಾದ್ನಿಂದ ಕಾರನ್ನು ಚೇಸ್ ಮಾಡಿಕೊಂಡು ಬಂದಿದ್ರು. ಸುಮಾರು 100 ಕಿಲೋಮೀಟರ್ ಚೇಸ್ ಮಾಡಿದ್ರು ಪೊಲೀಸ್ನವರು. ಆ ಕಾರಲ್ಲಿ ಆರೋಪಿಗಳು ಇರಲಿಲ್ಲ. ಡ್ರಾಪ್ ಮಾಡಿ ಬರ್ತಾ ಇದ್ದ ಕಾರದು. 3 ದಿನ ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಖಾಕಿ ಪಡೆ ಕಾರ್ಯಾಚರಣೆ ನಡೆಸಿತ್ತು. ಕೊನೆಗೂ ಆರೋಪಿಗಳ ಸೆರೆ ಹಿಡಿಯುವಲ್ಲಿ ಪೊಲೀಸ್ ಟೀಮ್ ಸಕ್ಸಸ್ ಆಗಿದೆ. ಸಿದ್ದಾಪುರ ಠಾಣೆಯ PSI ಕಿಶೋರ್ ಆ್ಯಂಡ್ ಟೀಮ್ನಿಂದ ಭರ್ಜರಿ ಭೇಟಿಯಾಡಿದ್ದಾರೆ. 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಾಕಿ ಕಾರ್ಯಾಚರಣೆ ನಿಜಕ್ಕೂ ರೋಚಕತೆಯನ್ನು ಪಡ್ಕೊಂಡಿತ್ತು. ಸಿನಿಮೀಯ ಸ್ಟೈಲ್ನಲ್ಲಿ ಆರೋಪಿಗಳನ್ನು ಚೇಸ್ ಮಾಡಿದ್ರು ಪೊಲೀಸ್ನವರು. ಆ ರಾಬರ್ಸ್ ಕೂಡ ಸಿನಿಮೀಯ ಶೈಲಿಯಲ್ಲೇ ಹಣವನ್ನು ಎಗರಿಸ್ಕೊಂಡು ಹೋಗಿದ್ರಲ್ವಾ. ಸ್ವಿಫ್ಟ್ ಕಾರ್ನ ನಂಬರ್ ಪ್ಲೇಟನ್ನು ಇನೋವಾ ಕಾರಿಗೆ ಅಂಟಿಸಿದ್ರು. ಮತ್ತು ಆ ಇನೋವಾ ಕಾರಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಒಂದು ಸ್ಟಿಕ್ಕರ್ ಅಂಟಿಸಿದ್ರು. ನಾವು ಕೇಂದ್ರದ RBI ಅಧಿಕಾರಿಗಳು ಅಂತ ಸುಳ್ಳು ಹೇಳಿಬಿಟ್ಟು ಯಾಮಾರಿಸ್ಬಿಟ್ಟು ದುಡ್ಡನ್ನು ಸಿನಿಮೀಯ ಸ್ಟೈಲಲ್ಲೇ ತಗೊಂಡು ಹೋಗಿದ್ರಲ್ಲ, ಅವರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲೇ ಪೊಲೀಸ್ನವರು ಕೂಡ ಟೋಲ್ ಸಿಬ್ಬಂದಿಗಳ ರೀತಿಯಲ್ಲಿ ವೇಷಭೂಷಣಗಳನ್ನು ಧರಿಸ್ಕೊಂಡು ಅವ್ರನ್ನ ಕೆಡ್ಡಕ್ಕೆ ಬೀಳಿಸಿದರು. ಹಾಗಾಗಿ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅನ್ನೋ ಒಂದು ಮಾತಿದೆ. ರಾಬರ್ಸ್ಗಳು ಅವರೇನು ತಿಂಗಳಾನ್ಗಟ್ಟಲೆ ಏನು ತಲೆಮರೆಸ್ಕೊಳ್ಳೋಕೆ ಆಗಲಿಲ್ಲ. 2-3 ದಿವಸದಲ್ಲೇ ಎಲ್ಲರನ್ನೂ ಹಿಡಿದು ಹಾಕಿದ್ರು. ಮತ್ತು ಏನು 7 ಕೋಟಿ 11 ಲಕ್ಷ ರೂಪಾಯಿ ಹಣ ಅದನ್ನು ಕೂಡ ರಿಕವರಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಇದು HDFC ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಹಣ ಆಗಿತ್ತು. ನೋಡಿ ಎಂಥ ಖತರ್ನಾಕ್ ಐಡಿಯಾ ಮಾಡಿದ್ದಾರೆ ಅಂದರೆ, ಯಾರ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಂತಹ ಕಾರ್ ನಂಬರ್ ಪ್ಲೇಟನ್ನು ಇವರು ಇನೋವಾ ಕಾರಿಗೆ ಅಂಟಿಸಿದ್ದಾರೆ. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟನ್ನು ಇನೋವಾ ಕಾರಿಗೆ ಅಂಟಿಸಿದ್ದಾರೆ. ಜೊತೆಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನುವಂಥ ಸ್ಟಿಕ್ಕರ್ ಅಂಟಿಸ್ಕೊಂಡು ಒಂದು 7-8 ಜನ ನಾವು RBIನವರು ಟ್ಯಾಕ್ಸ್ ಆಫೀಸರ್ಸ್ ಅಂತ ಸುಳ್ಳು ಹೇಳಿಬಿಟ್ಟು ಯಾಮಾರಿಸಿದ್ರು. ಅವರಿಗೆ ಈಗ ಸರಿಯಾಗಿ ಕೆಡ್ಡಕ್ಕೆ ತೋಡಲೇಬೇಕು ಅಂದ್ಕೊಂಡು ಪೊಲೀಸ್ನವರು ಕೂಡ ಕಾದು ಕುಳಿತಿದ್ರು. ಅದಾದ ಮೇಲೆ ಟೋಲ್ ಸಿಬ್ಬಂದಿಗಳ ರೀತಿಯಲ್ಲಿ ಅಲ್ಲಿ ಕೂತ್ಕೊಂಡು ವೇಷಭೂಷಣ ಹಾಕ್ಕೊಂಡು ಅವ್ರನ್ನ ಹಿಡಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ರಾಜ್ಯ ರಾಜಧಾನಿಯಲ್ಲಿ ಸುಮಾರು 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಬರ್ಸ್ ಸಿನಿಮೀಯ ಶೈಲಿಯಲ್ಲೇ ಎಲ್ಲವನ್ನೂ ಕೂಡ ಪಕ್ಕಾ ಪ್ರೀಪ್ಲ್ಯಾನ್ ಮಾಡಿಕೊಂಡು ಎಗರಿಸಿದ್ರು. ಅವರನ್ನು ಹಿಡಿಲಿಕ್ಕೂ ಕೂಡ ಸಿನಿಮೀಯ ಶೈಲಿಯಲ್ಲೇ ಪೊಲೀಸ್ನವರು ಕೂಡ ಟೋಲ್ ಸಿಬ್ಬಂದಿಗಳ ರೀತಿಯಲ್ಲೇ ವೇಷಭೂಷಣ ಹಾಕ್ಕೊಂಡು ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಹೆಚ್ಚಿನ ಡೀಟೇಲ್ ಸಿಗ್ತಾ ಇದೆ ವೆಂಕಟೇಶ್? ಸಚಿನ್, ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ 7 ಕೋಟಿ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಸಾಕಷ್ಟು ಪರಿಶ್ರಮವನ್ನು ವಹಿಸಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿಗೊಳಿಸಿರುವಂತದ್ದು ಮತ್ತೆ ಆರೋಪಿಗಳನ್ನ ಹಿಡಿದಿದ್ದಾರೆ. ಇನ್ನು ಅಮೌಂಟ್ ಏನಿತ್ತು ಅದನ್ನೆಲ್ಲವನ್ನು ಕೂಡ ರಿಕವರಿ ಮಾಡಿದ್ದಾರೆ. ಸದ್ಯ ಈಗ ಈ ಕಾರ್ಯಾಚರಣೆ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಪೊಲೀಸರು ಕೂಡ 3 ದಿನಗಳ ಕಾಲ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಊಟ ಇಲ್ಲ, ನಿದ್ರೆ ಇಲ್ಲ, ಸರಿಯಾದಂತಹ ರೀತಿ ಸ್ನಾನ ಇಲ್ಲ, ಯಾವುದನ್ನು ಕೂಡ ಇಲ್ಲದೆ ಈ ಆರೋಪಿಗಳನ್ನು ಹಿಡಿಲೇಬೇಕಂತ ಹೇಳಿ ಪಣ ತೊಟ್ಟು ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು. ಈ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ PSI ಕಿಶೋರ್ ಅಂಡ್ ಟೀಮ್ ಏನಿದೆ, ಇವರು ಕೂಡ ಹೈದರಾಬಾದ್ಗೆ ತೆರಳಿದ್ರು. ಆ ತೆರಳಿದಂತ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಕೂಡ ಅವರಿಗೆ ಎದುರಾಯಿತು. ಯಾಕಂದ್ರೆ ಒಂದು ಇನೋವಾ ಕಾರ್ ಏನು ಹೋಗ್ತಾ ಇತ್ತು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ಕಾರನ್ನ ಸುಮಾರು 100 ಕಿಲೋಮೀಟರ್ಗಳಷ್ಟು ಫಾಲೋ ಮಾಡ್ಕೊಂಡು ಅವರು ವಾಪಸ್ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗುತ್ತೆ. ವಾಪಸ್ ಬರ್ತಾರೆ, ಆದ್ರೆ ಆ ಕಾರಲ್ಲಿ ಆರೋಪಿಗಳಿರಲ್ಲ. ಆರೋಪಿಗಳು ಹಿಡಿದು ಹೋಗಿರ್ತಾರೆ, ಬದಲಾಗಿ ಕೇವಲ ಕಾರ್ ಮಾತ್ರ ಇರುತ್ತೆ. ಸೊ ಅಲ್ಲಿಗೆ ಅವರು ಒಂದು ಫೇಲ್ಯೂರ್ ಆಗುತ್ತೆ. ಅಂದ್ರೆ ಈ ಆರೋಪಿಗಳು ಸಿಕ್ಕಿರಲ್ಲ, ಮತ್ತೆ ವಾಪಸ್ ಹೋಗ್ತಾರೆ. ಸೊ ವಾಪಸ್ ಹೋಗಿ ಟೋಲ್ ಅಲ್ಲಿ ಕೂಡ ಈ ಆರೋಪಿಗಳು ಬರೋದಕ್ಕೂ ಮುಂಚೆ ಪೊಲೀಸರು ಹೋಗಿ ಕಾದು ಕುಳಿತಿರ್ತಾರೆ. ಆಗ ಆ ಟೋಲ್ನ ಒಂದು ಏನು ಸೆಕ್ಯೂರಿಟಿಗಳು ಧರಿಸಿರುವಂತಹ ಯೂನಿಫಾರ್ಮ್ ಏನಿರುತ್ತೆ ಅದೇ ರೀತಿಯಾಗಿ ಮಾರುವೇಷದಲ್ಲಿ ಕೂಡ ಕೂತ್ಕೊಂಡಿರ್ತಾರೆ. ಆ ಕಾರನ್ನ ಬರೋದನ್ನ ಚೇಸ್ ಮಾಡ್ತಾರೆ. ಸೊ ಆಧಾರದ ಮೇಲೆ ಕೂಡ ಹೋಗ್ತಾರೆ. ಇನ್ನು ಹೈದರಾಬಾದ್ ನಲ್ಲಿ ಕಾರ್ ಹೋಗ್ತಾ ಇರುವಂತದ್ದು ಮಾಹಿತಿ ಸಿಗುತ್ತೆ. ಅಲ್ಲಿಗೂ ಹೋದಂತ ವೇಳೆಯಲ್ಲಿ ಸಿನಿಮೀಯ ಶೈಲಿನಲ್ಲೇ ಕೂಡ ಈ ಪೊಲೀಸರು ಅವ್ರನ್ನ ಚೇಸ್ ಮಾಡ್ತಾರೆ. ಚೇಸ್ ಮಾಡಿ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ ಆರೋಪಿಗಳು ಎಲ್ಲರನ್ನು ಕೂಡ ಹಿಡಿದಿರುವಂತದ್ದು. ಜೊತೆಗೆ ಹಣವನ್ನ ಎಲ್ಲಿಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಒಂದಷ್ಟು ಜನ ಮನೆಯಲ್ಲಿ ಕೂಡ ಬಚ್ಚಿಟ್ಟಿರ್ತಾರೆ. ಕೆಲವು ಅಮೌಂಟ್ಗಳನ್ನು ಕೂಡ ಟ್ರಾನ್ಸಾಕ್ಷನ್ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಅವರು ವಿದೇಶಕ್ಕೆ ಎಸ್ಕೇಪ್ ಆಗಬೇಕು ಅನ್ನೋ ಪ್ಲಾನ್ ಇರುತ್ತೆ. ಆದ್ರೆ ಅಲ್ಲಿಂದ ಪುಣೆಗೆ ಹೋಗಿ, ಪುಣೆಯಿಂದ UPಗೆ ಹೋಗಿ, UPಯಿಂದ ನೆಕ್ಸ್ಟ್ ಅವರು ಒಂದು ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಅಷ್ಟರೊಳಗಡೆ ಪೊಲೀಸರು ಈ ಒಂದು ಪ್ಲಾನ್ ಅನ್ನ ಫೇಲ್ಯೂರ್ ಮಾಡಿ ಆರೋಪಿಗಳನ್ನು ಹಿಡಿಯುವಲ್ಲಿ ಸಕ್ಸಸ್ ಆಗಿರುವಂತದ್ದು. ಸಿನಿಮೀಯ ಶೈಲಿನಲ್ಲಿ ಏನೊಂದು ದರೋಡೆ ಮಾಡಿದ್ರು ಅದಕ್ಕೆ ಟಕ್ಕರ್ ಕೊಡುವಂತಹ ರೀತಿಯಲ್ಲಿ ಬೆಂಗಳೂರು ಪೊಲೀಸರು ಆರೋಪಿಗಳನ್ನು ಹಿಡಿದಿರುವಂತದ್ದು. ಜೊತೆಗೆ ಸಿದ್ದಾಪುರ ಪೊಲೀಸರ ಒಂದು ಕಾರ್ಯಾಚರಣೆ ಹಾಗೂ ಸೌತ್ ಡಿವಿಷನ್ ಸುಮಾರು
200 ಜನ ಪೊಲೀಸರು ಈ ಒಂದು ಆಪರೇಷನ್ ನಲ್ಲಿ ಪಾಲ್ಗೊಂಡಿದ್ರು. ಈ ಒಂದು ಕಾರ್ಯಕ್ಕೆ ಸಿಮಂತ್ ಕುಮಾರ್ ಸಿಂಗ್ ಕಮಿಷನರ್ ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ನಮ್ಮ ಪೊಲೀಸರ ಒಂದು ಕಾರ್ಯಾಚರಣೆ ಮತ್ತೆ ಈ ಒಂದು ಆಪರೇಷನ್ ಅನ್ನ ಮಾಡಿದ ರೀತಿ ಕಂಡು ನೆರೆ ರಾಜ್ಯದ ಪೊಲೀಸರು ಕೂಡ ಈ ಒಂದು ಆಪರೇಷನ್ ಹೇಗಾಯ್ತು, ಯಾವ ರೀತಿಯಾಗಿ ಮಾಡಿದ್ರೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅವರು ಕೂಡ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಕೂಡ ನಮ್ಮ ಒಂದು ಪೊಲೀಸರಿಗೆ ಒಂದು ಶಬಾಸ್ಗಿರಿಯನ್ನ ಹೇಳಿರುವಂತದ್ದು. ಸದ್ಯ ಈ ಒಂದು ಆಪರೇಷನ್ ಸಕ್ಸಸ್ ಆಗಿರುವಂತದ್ದು. ಆರೋಪಿಗಳೆಲ್ಲರೂ ಕೂಡ ಇದ್ದಾರೆ. ಈ ಒಂದು ಹಿಂದಿನ ಮಾಸ್ಟರ್ ಮೈಂಡ್ಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.